ಒಬ್ಬ ಮನು ಅಂತ ಇರ್ತಾನೆ ಹಳೆ ಮನೆಯಲ್ಲಿ. ಅವನು ಅವ್ನ ಫ್ರೆಂಡು ಫೋನ್ ಮಾಡಿ ಕರೀತಾನೆ, ನಂದು ಬರ್ತ್ಡೇ ಪಾರ್ಟಿ ಇದೆ ಬರೋ ಅಂತ. ಅವನು ಹೋಗ್ತಾನೆ. ಅವನು ಹೋಗ್ಬಿಟ್ಟು ಬರ್ತಾನೆ, ಫುಲ್ಲು ಟಯರ್ಡ್ ಆಗಿರ್ತಾನೆ ಅಂತ ಮಲ್ಕೊಂಡಿರ್ತಾನೆ ಗೈಸ್. ಅವಾಗ ಅವನು ಸುಮಾರು ಒಂದು 12-12:30 ಆಗಿರುತ್ತೆ. ಅವಾಗ ಅವನು ಫೋನಲ್ಲಿ ಒಂದು ಅನೌನ್ ನಂಬರಿಂದ ಮೆಸೇಜ್ ಬರುತ್ತೆ ಗೈಸ್. ಅವಾಗ ಅವನು ಯಾರಿದು ಮೆಸೇಜ್ ಬರ್ತಿತ್ತಂತ ರಿಪ್ಲೈ ಕೊಡ್ತಾನೆ, ಯಾರು ನೀನು ಅಂತ. ಅದೇ ಕ್ಷಣದಲ್ಲಿ ಒಂದು ರಿಪ್ಲೈ ಬರುತ್ತೆ ಗೈಸ್, ನಾನು ನಿನ್ನ ಹಿಂದೆ ನಿಂತಿದ್ದೀನಿ ಅಂತ. ಅವಾಗ ಅವನು ಹಿಂದಿಗಡೆ ತಿರುಗಿ ನೋಡ್ತಾನೆ, ಯಾರು ಇರಲ್ಲ ಗೈಸ್. ಅವಾಗ ಅವನು ಅವನ ಮನೆ ಡೋರು ಸ್ವಲ್ಪ ತೆಗ್ದಿರುತ್ತೆ. ಅವಾಗ ಅವನು ಹೋಗ್ಬಿಟ್ಟು ಬಾಗಿಲು ಮುಚ್ಚಿಕೊಳ್ತಾನೆ. ಅವಾಗ ಇನ್ನೇನು ಬೆಡ್ಶೀಟ್ ಹಾಕೊಳ್ಳೋಕ್ಕೆ ಬಾತ್ರೂಮಲ್ಲಿ ಟ್ಯಾಪ್ ಆನ್ ಆಗುತ್ತೆ. ಅವನು ಅದು ಆಫ್ ಮಾಡಿ ಮಿರರ್ ಹತ್ರ ನಿಂತ್ಕೊಂಡು, ಯಾರಿದು ಹುಡುಗಿ ಅವಾಗ ಬಂದು ಪ್ರತ್ಯಕ್ಷ ಆಗ್ತಾಳಲ್ಲ ಅಂತ ಹೋಗಿ ನೋಡ್ತಾನೆ. ಅವಾಗ ಸಡನ್ನಾಗಿ ಮಿರರಲ್ಲಿ ಅವನಿಂದೆ ಒಂದು ಹುಡುಗಿ ಪ್ರತ್ಯಕ್ಷ ಆಗ್ತಾಳೆ. ಅವನು ಹಿಂದ್ಗಡೆ ರಪ್ ಅಂತ ತಿರುಗಿ ನೋಡ್ತಾನೆ, ಯಾರು ಇರಲ್ಲ ಗೈಸ್. ಅವಾಗ ಇನ್ನೊಬ್ಬನ ಧ್ವನಿ ಕೇಳಿಸುತ್ತೆ ಗೈಸ್, ಇದು ನನ್ನ ಮನೆ, ನೀನ್ ಯಾಕೆ ಇಲ್ಲಿದ್ಯಾ, ನೀನು ಒಬ್ಬನೇ ಯಾಕಿರ್ತೀಯ ಇಲ್ಲಿ ಅಂತ ಹೇಳ್ತಾರೆ ಗೈಸ್. ಯಾರೋ ಒಬ್ರು ಲೈಟ್ ತಾನಾಗೆ ಆಫ್ ಆಗುತ್ತೆ ಗೈಸ್. ಅವಾಗ ಮನು ತುಂಬಾ ಭಯ ಪಡ್ಕೊಂಡು ಮನೆಯಿಂದ ಆಚೆ ಬಂದ್ಬಿಡ್ತಾನೆ. ಯಾರೋ ದೂರದಲ್ಲಿ 4 ಕಾಲಿಂದ ನಡ್ಕೊಂಡ್ಬರ್ತಿರ್ತಾರೆ. 2 ಕಾಲು ಸೊಟ್ಟಾಪಟ್ಟ ಇರ್ತಾರೆ. ಯಾರೋ ದೂರದಿಂದ 4 ಕಾಲಿಂದ ನಡ್ಕೊಂಡ್ಬರ್ತಿರ್ತಾರಲ್ಲ ಗೈಸ್. ಅವಾಗ ಅವನ ಬಾಡಿಗೆ ಯಾರ್ದೋ ಸೇರ್ದಂಗೆ ಆಗುತ್ತೆ. ಅವಾಗ ಅವನ ಕತ್ತು 80 ಡಿಗ್ರಿ ತನಕ ತಿರುಗ್ತಾನೆ ಇರುತ್ತೆ. ಅವಾಗ ಅವನ ಕಣ್ಣು ಕಪ್ಪಾಗಕ್ಕೆ ಶುರು ಆಗುತ್ತೆ. ಅವನ ಬಾಯಿಂದನೇ ಇನ್ನೊಬ್ರು ಮಾತು ಬರುತ್ತೆ, ನೀನ್ ಯಾರು, ನೀನ್ ಯಾಕೆ ಇಲ್ಲಿ ಇದೆಯಾ, ಈ ಮನೆ ಬಿಟ್ಟು ಹೊಂಟೋಗು, ಈ ಮನೆ ನಂದು, ಸುಮ್ಮನೆ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ, ಇಲ್ಲಿಂದ ಹೊಂಟೋಗು ಅಂತ ಹೇಳ್ಬಿಟ್ಟು ತಿರ್ಗಾ ಬಾಡಿಯಿಂದ ಆಚೆ ಬಂದ್ಬಿಡುತ್ತೆ. ಏನೋ ಒಂಥರ ಆತ್ಮ ಥರ ಅದು ಆಚೆ ಬಂದ್ಬಿಡುತ್ತೆ. ಅವಾಗ ಅವನಿಗೂ ಫೀಲ್ ಆಗಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ತಾನೆ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫಾಲೋ ಮಾಡಿ. ಅಷ್ಟೇ ಗೈಸ್, ಬಾಯ್.